ಬರೀ ಈ ಒಂದು ಚಿಕ್ಕ ಕಸದ ತೊಟ್ಟಿಯಿಂದ 13 ಎಕರೆಗೆ ಗೊಬ್ಬರ ನೀಡ್ತಾ ಇದ್ದಾರೆ, ಅದು ನೀರಿನ ಮುಖಾಂತರ. ನಿಜವಾಗ್ಲೂ ಇದು ಸಾಧ್ಯನಾ? ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ನನ್ನ ಹತ್ರ ನನ್ನ ಕೊಟ್ಟಿಗೆಲಿರೋದು ಒಂದೇ ಹಸು, ಒಂದೇ ಮೇಕೆ, ಅದರದ್ದೇ ಗಂಜಲ, ಅದರದ್ದೇ ತೊಪ್ಪೆ ಎಲ್ಲಾನು ಮಿಕ್ಸ್ ಮಾಡಿ ಹಾಕಿ ಇದರಿಂದ ಮೈಕ್ರೋ ಆರ್ಗಾನಿಸಮ್ಸ್ ಡೆವಲಪ್ ಮಾಡಿ ನಾನು ತೋಟಕ್ಕೆ ಕೊಡ್ತಾ ಇದ್ದೀನಿ. 1 ವರ್ಷದಿಂದ ಕೊಡ್ತಾ ಇದ್ದೀನಿ. ಮುಂಚೆ ನನ್ನ ತೋಟನ ನಮ್ಗೇನೆ ನೋಡಕ್ಕೆ ಒಂದ್ ಸ್ವಲ್ಪ ಬೇಜಾರಾಗ್ತಿತ್ತು. ಇವಾಗ ಪದೇ ಪದೇ ಬಂದು ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಗ್ರೀನ್ ಆಗಿ, ಅಷ್ಟು ಈಲ್ಡ್ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ನೀವೇ ಬೇಕಾದ್ರೆ ಬಂದು ನೋಡ್ಬೋದು. ಖರ್ಚಾಗಿರೋದು ಎಷ್ಟು ಸರ್? ಈ ತೊಟ್ಟಿ ಖರ್ಚಾಗಿರೋದು 40,000 ರೂಪಾಯಿ ಸರ್. 40,000 ರೂಪಾಯಿ. ಇದು ಪದೇ ಪದೇ ನೀವು ಯೂಸ್ ಮಾಡ್ಕೋತಾ ಇದ್ರೆ ಇದರಿಂದ? ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ಇದರಿಂದ ಆಚೆ ತೆಗಿಯಂತ ಕೆಲಸ ಏನು ಇರಲ್ಲ, ಪದೇ ಪದೇ ಫಿಲ್ಲಿಂಗ್ ಅಷ್ಟೇ ಕೆಲಸ ಇರುತ್ತೆ. ಏನೇನ್ ಹಾಕಿದೀರಾ ಸರ್ ಇದಕ್ಕೆ? ಇದ್ರೊಳಗಡೆಗೆ ನಾನು ಭೂತಾಳಿ ಹಾಕಿದ್ದೀನಿ, ಎಕ್ಕದ ಗಿಡ ಹಾಕಿ, ಮಾವಿನ ಗಿಡ ಹಾಕಿ, ಹಲಸಿನ ಮರ ಹಾಕಿ, ಹತ್ತಿ ಮರ ಹಾಕಿ, ಬೇವಿನ ಮರ ಹಾಕಿದ್ದೀನಿ. ಅಂದ್ರೆ ನಮ್ಮ ತಾತನ ಕಾಲದಲ್ಲಿ ಎಲ್ಲಾ ರೈತರುಗಳು ಏನೇನ್ ಭೂಮಿ ಒಳಗಡೆ ತಗೊಂಡೋಗಿ ಅಗದ ಹಾಕ್ತಿದ್ರು ಅದನ್ನ ನಾನು ಈ ತೊಟ್ಟಿ ಒಳಗಡೆ ಹಾಕಿ ಅದ್ರ ರಸ ತೆಗೆದು ಭೂಮಿ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಪೋಷಕಾಂಶಗಳೆಲ್ಲ ತೋಟಕ್ಕೆ ಸಿಗ್ತಾ ಇದೆ ಸರ್? 100% ಸಿಗ್ತಾ ಇದೆ ಸರ್. ನನ್ನ ತೋಟನ ನೀವೇ ಒಂದ್ಸಲಿ ವೀಕ್ಷಣೆ ಮಾಡಿ. ಇದರಲ್ಲಿರೋ ಗ್ರೀನರಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಆ ಹೆಲ್ತ್, ಆ ರೋಗಗಳು, ಕಜ್ಜಿಗಳು, ತೆಂಗಿನ ಬರ್ತಕ್ಕಂಥದ್ದು ಎಲ್ಲ ಇದರಿಂದ ನಿವಾರಣೆ ಆಗ್ತಾ ಇದೆ. ನಾನು ಇದನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದೀನಿ. ಇನ್ನೊಂದು ವರ್ಷ ಹೋದ್ರೆ ನನ್ನ ತೋಟದಲ್ಲಿ ಬರೋ ಆದಾಯ ಡಬಲ್ ಆಗುತ್ತೆ. ನೋಡಿದ್ರಲ್ಲ, ಬರೀ ಈ ಚಿಕ್ಕ ತೊಟ್ಟಿಯಿಂದಾನೇ ಇವರು 13 ಎಕರೆಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದ್ರೆ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇಂಟ್ರೆಸ್ಟ್ ಇದ್ರೆ ನೋಡಿ. ಅನ್ನ ಕೊಡುವ ದಾತ ಜೀತ ಜೀತ